ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೈಕು ಟ್ಯಾಕ್ಸಿ ರದ್ದು ಬೆನ್ನಲ್ಲಿಯೇ ಆಟೋ ಪ್ರಯಾಣ ದರ ಏರಿಕೆ. ಕೆಲವೆಡೆ 10 ರಿಂದ 70 ರೂಪಾಯಿಗೆ ಆಟೋ ದರ ಏರಿಕೆ ಆಗಿದೆ. ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಗ್ರಿಗೇಟರ್ ಸಂಸ್ಥೆಗಳು. ಹೈಕೋರ್ಟ್ ಆದೇಶದಂತೆ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಯನ್ನ ರದ್ದು ಮಾಡಲಾಗಿದೆ. ಹಾಗಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡು ಆಟೋ ದರವನ್ನ ಹೆಚ್ಚಳ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಯಾಣಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಊಬರ್, ಓಲಾ ನಮ್ಮ ಯಾತ್ರೆಯಲ್ಲಿ ಆಟೋ ದರ ಹೆಚ್ಚಳ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಬೆಳಗ್ಗೆ ಸಂಜೆ ವೇಳೆ ಆಟೋ ಬೇಡಿಕೆ ಹೆಚ್ಚಳ ಹಿನ್ನೆಲೆಯಲ್ಲಿ ದರ ಏರಿಸಿದ್ದಾರೆ. 140, 150 ರೂಪಾಯಿ ಇದ್ದ ದರ 190, 200 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ನೋಡಿ, ಈ ಬೈಕ್ ಟ್ಯಾಕ್ಸಿ ಇದ್ದಾಗ ಇವ್ರು ಬಾಯ್ ಬಡ್ಕೊಳ್ತಾ ಇದ್ರು, ಲಬೋ 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 ಅಂತ. ನಮ್ಗೆ ಅನ್ಯಾಯ ಆಗುತ್ತೆ, ನಮಗೆ ಮೋಸ ಆಗತ್ತೆ, ಅವರೇ ಇಲ್ಲೆಲ್ಲನೂ ವ್ಯಾಪಾರ ಮಾಡ್ಕೊಂಡು ಬಿಡ್ತಾರೆ, ನಮಗೆ ಕಷ್ಟ ಆಗುತ್ತೆ, ಬಿಸ್ನೆಸ್ ಅವರಿಗಾಗುತ್ತೆ, ನಮಗಾಗಲ್ಲ ಅಂತ. ಈಗ ಅದನ್ನ ರದ್ದು ಮಾಡ್ತಾ ಇದ್ದ ಹಾಗೇನೆ ಇವ್ರ ಬುದ್ಧಿ ತೋರಿಸ್ತಾ ಇದ್ದಾರೆ. 150 ರೂಪಾಯಿ ಇರಲ್ಲ, 190 ರೂಪಾಯಿ, 200 ರೂಪಾಯಿ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಯೋಚನೆ ಮಾಡಿ. ಜನ ಏನು ಓಡಾಡೋ ಹಾಗಿಲ್ವಾ? ಬೆಲೆ ಇಲ್ವಾ ಹಾಗಿದ್ರೆ ದುಡ್ಡಿಗೆ? ಸೊ ಇದಕ್ಕೆ ಅಸಮಾಧಾನ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಥರದ ನಿರ್ಧಾರಗಳನ್ನು ಮಾಡ್ತಾ ಇರೋದು ನಿಜವಾಗ್ಲೂ ತಪ್ಪು ಅಂತ. ಆಟೋ ಡ್ರೈವರ್ಸ್ ಎಲ್ಲ ಈ ಓಲಾ, ಊಬರ್, ನಮ್ಮ ಯಾತ್ರಿ ಅಂತೆಲ್ಲ ಇದೆಯಲ್ಲ, ಇವ್ರುಗಳೇ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಪೀಕ್ ಅವರ್ಸಲ್ಲಿ ನೀವೇನಾದರೂ ಅಪ್ಪಿ ತಪ್ಪಿ ಆಟೋ ಬುಕ್ ಮಾಡೋಕೆ ಹೋದ್ರಿ ಅಂತ ಅಂದರೆ ನಿಮ್ಮನ್ನು ವಸೂಲಿ ಮಾಡಿ ಹಾಕ್ಬಿಡ್ತಾರೆ. 50 ರೂಪಾಯಿ ಇರಲಿ 100 ರೂಪಾಯಿ ತನಕನೂ ಚಾರ್ಜ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಹೋಲಿಸ್ಕೊಂಡಿದ್ರೆ 2 ವೀಲರ್ ಟ್ಯಾಕ್ಸಿಸೇ ಎಷ್ಟೋ ಆರಾಮಿತ್ತು. 2 ವೀಲರ್ಗಳಲ್ಲಿ ನಾವು ಆರಾಮಾಗಿ ಹೋಗ್ತಾ ಇದ್ವಿ ರ್ಯಾಪಿಡೋ ಬುಕ್ ಮಾಡಿಕೊಂಡು. ಆದರೆ ಈ ಥರ ಆಗಿರೋದ್ರಿಂದ ಸಮಸ್ಯೆ ನಮ್ಗಳಿಗೆ ಆಗ್ತಾ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಇಲ್ಲಿ ಸಮಯದ ಲಾಭ ಪಡ್ಕೊಳ್ಳೋಕೆ ಮುಂದಾಗ್ತಾ ಇದೆ ಕೆಲವೊಂದಷ್ಟು ಆ್ಯಪ್ಗಳು ಅನ್ನುವಂಥ ಅಸಮಾಧಾನ. ಊಬರ್, ಓಲಾ, ನಮ್ಮ ಯಾತ್ರೆ ಇದಕ್ಕಿದ್ದ ಹಾಗೇನೆ ದರವನ್ನು ಹೆಚ್ಚಳ ಮಾಡಿದ್ದಾರೆ ಅಂತ ಜನರು ಏನು ಹೇಳ್ತಿದ್ದಾರೆ, ಯಾವ ರೀತಿಯಾಗಿ ಲಾಭ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ, ವಸೂಲಿಗೆ ನಿಂತು ಬಿಟ್ಟಿದ್ದಾರೆ ಅಂತ. ಅನಿತಿ ಮುಖ್ಯವಾಗಿ ಕಳೆದ ಈ ವಾರದ ಸೋಮವಾರದಿಂದ ರ್ಯಾಪಿಡೋ ಬೈಕ್ಗಳು ಮತ್ತೆ ಬೇರೆ ಓಲಾ, ಊಬರ್ ಬೈಕ್ ಏನಿತ್ತು ಅದು ರದ್ದಾಗಿತ್ತು. ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಸ್ಟಾಪ್ ಆಗಿತ್ತು. ಅದಾದ ಬಳಿಕ ಈಗಾಗಲೇ ಏನು ಆಟೋದವರು ಕೂಡ ಅದನ್ನ ಒಂದ್ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು, ಪ್ರಯಾಣಿಕರಿಂದ ಹೆಚ್ಚುವರಿ ವಸೂಲಿ ಮಾಡುವಂತ ಪ್ರಕ್ರಿಯೆ ಈಗ ಆಗ್ತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರು ಹಾಗೇನೆ ಏನು ಪ್ರಯಾಣಿಕರ ಸಂಘಟನೆ ಏನಿದೆ ಅದೀಗ ದೂರನ್ನ ನೀಡಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟು ದೂರನ್ನು ನೀಡಿದ್ದಾರೆ. ಒಂದಿಷ್ಟು ಕಿಲೋಮೀಟರ್ಗಳಿಗೆ ಈ ಡೇಟ್ 140, 150 ರೂಪಾಯಿ. ಅಂದ್ರೆ ಇವಾಗ ಸರಾಸರಿ ಮೌಲ್ಯ ಈಗ 190, 200, 250 ರೂಪಾಯಿವರೆಗೂ ಕೂಡ ಆಟೋದವರು ವಸೂಲಿ ಮಾಡ್ತಿದ್ದಾರೆ ಅನ್ನುವಂಥದ್ದು. ಅವರು ರಿಯಾಲಿಟಿ ಚೆಕ್ ಮುಖಾಂತರ ಎಷ್ಟು ವಸೂಲಿ ಮಾಡ್ತಾರೆ, ಯಾವ ರೀತಿ ದರವನ್ನ ಏರಿಕೆ ಮಾಡ್ತಾರೆ, ತೆರಿಗೆ ಮಾಡ್ತಾರೆ ಅನ್ನೋದನ್ನ ಸಂಪೂರ್ಣವಾದಂತಹ ದಾಖಲೆಗಳೊಂದಿಗೆ ಈಗ ದೂರನ್ನ ಸಾಮಾಜಿಕ ಕಾರ್ಯಕರ್ತರು ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಇದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದು ಈ ಒಂದು ವಿಷಯ ತಿಳಿತಾ ಇದ್ದಂತಾನೆ ತಮ್ಗಾದಂತಹ ಅನುಭವಗಳನ್ನ ಪ್ರಯಾಣಿಕರು ಸೋಷಿಯಲ್ ಮೀಡಿಯಾ ಮೂಲಕ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದಂದ್ರೆ ಈ ಖಾಸಗಿ ಏನು ಆಪ್ ಆಧಾರಿತ ಬೈಕ್ ಮತ್ತೆ ಟ್ಯಾಕ್ಸಿ ಸೇವೆಗಳಿರ್ತವೆ, ಅದು ಒಂದ್ ರೀತಿಯಲ್ಲಿ ರದ್ದಾದ ಸಂದರ್ಭದಲ್ಲಿ ಅದರ ಬಳಕೆಯನ್ನು ಮಾಡ್ಕೊಟ್ಟಂತ ಗ್ರಾಹಕರು ಪ್ರಯಾಣಿಕರು ಏನೀಗ ಆಟೋವನ್ನ ಅವಲಂಬನೆ ಮಾಡ್ಕೊತಿದ್ದಾರೆ. ಅದನ್ನೇ ಒಂದು ರೀತಿಯಲ್ಲಿ ಆಟೋ ಚಾಲಕರು ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು. ಅದರಲ್ಲಿ ಅವರಿಂದ ದುಪ್ಪಟ್ಟು ವಸೂಲಿ, 1, 2, 3 ಪಟ್ಟು ವಸೂಲಿಯನ್ನ ಮಾಡುವಂತ ಪ್ರಕ್ರಿಯೆಗಳಿಗೆ ಆಗ್ತಾ ಇದೆ ಅನ್ನೋಂಥದ್ದು. ಈ ಬಗ್ಗೆ ಈಗ ಆರ್ಟಿಒ ಅಧಿಕಾರಿಗಳು ಕೂಡ ಗಮನ ಹರಿಸಬೇಕಾಗಿದೆ. ಎಲ್ಲೆಲ್ಲಿ ಕಂಪ್ಲೇಂಟ್ ಬಂದಿದೆ, ಯಾವ್ಯಾವ ಏರಿಯಾಗಳ ಕಂಪ್ಲೇಂಟ್ ಬಂದಿದೆ ಅನ್ನೋದನ್ನ ವಿಶೇಷ ತಂಡ ರಚನೆ ಮಾಡಿ ಕಾರ್ಯಾಚರಣೆ ಮಾಡುವ ಮೂಲಕ ಆ ಒಂದು ವಸೂಲಿಗೆ ಬ್ರೇಕ್ ಹಾಕುವಂತ ಪ್ರಕ್ರಿಯೆ ಆರ್ಟಿಒ ಅಧಿಕಾರಿಗಳು ಮಾಡಬೇಕಾಗಿರುವಂತದ್ದು. ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ.